ततसिद्ध्यर्थं पूजितोऽयं सुरैरपि सर्वविघ्नहरे नित्यं श्री गणाधिपतये नमः। ಈ ಕ್ಷೇತ್ರದ ಆರಾಧಕನಾದಂತಹ ಸದಾಶಿವ ದೇವರನ್ನು ಮನಸಾ ಸ್ಮರಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡುವ. ಮಾತೃಪೂಜನಾ ಕಾರ್ಯಕ್ರಮ. ಮಾತಾ ಚ ಪಾರ್ವತಿ ದೇವಿ ಪಿತಾದೇವೋ ಮಹೇಶ್ವರ ಬಾಂಧವಾಃ ಶಿವಭಕ್ತಶ್ಚ ಸ್ವದೇಶೋ ಭುವನತ್ರಯಂ. ನಾವು ಸದಾಶಿವ ದೇವರ ಸನ್ನಿಧಾನದಲ್ಲಿದ್ದೇವೆ. ಸದಾಶಿವ ದೇವರ ಪತ್ನಿ ಪಾರ್ವತಿ. ಮಾತಾಚ ಪಾರ್ವತಿ ದೇವಿ, ಅಮ್ಮ ಹೇಳಿದರೆ ಪಾರ್ವತಿ ದೇವರಿಗೆ ಸಮಾನ. ಪಿತಾದೇವೋ ಮಹೇಶ್ವರ, ತಂದೆ ಮಹೇಶ್ವರನಿಗೆ ಸಮಾನ. ಹಾಗೆ ಬಾಂಧವಾಃ ಶಿವಭಕ್ತಶ್ಚ, ನಮ್ಮ ಸಂಬಂಧಿಕರು ನಮ್ಮ ಕುಟುಂಬಸ್ಥರು ಎಲ್ಲರೂ ಕೂಡ ಶಿವ ಭಕ್ತರಿಗೆ ಸಮಾನ ಅಂತ ಈ ಶ್ಲೋಕ ಹೇಳ್ತದೆ. ಮಾತಾಚ ಪಾರ್ವತಿ ದೇವಿ, ನಾವು ದೇವರಿಗೆ ಕೈ ಮುಗಿತೇವೆ. ದೇವರಂತ ಹೇಳಿದ ತಕ್ಷಣ ದೇವಸ್ಥಾನಕ್ಕೆ ಬಂದಾಗ ಕಣ್ಣು ಮುಚ್ಚಿ ಭಕ್ತಿಯಿಂದ ಆ ದೇವರನ್ನು ನೋಡ್ತೇವೆ. ನೋಡಿ ಕಣ್ಣು ಮುಚ್ಚಿ ನಮ್ಮ ಮನಸ್ಸಿನೊಳಗೆ ಆ ದೇವರನ್ನು ಇಳಿಸಿಕೊಳ್ತೇವೆ. ಇದು ನಮ್ಮ ಭಾರತೀಯ ಕಲ್ಪನೆ. ನಾವು ಭಾರತೀಯರು, ನಾವು ಹಿಂದೂಗಳು ಹೌದಾ, ನಾವು ಕಣ್ಣು ಮುಚ್ಚಿ ದೇವರನ್ನ ನೋಡುವಂಥದ್ದು. ಎಷ್ಟೊಂದು ಆಶ್ಚರ್ಯಕರ ಸಂಗತಿ ನೋಡಿ. ದೇವರನ್ನೊಮ್ಮೆ ನೋಡ್ತೇವೆ, ಆಮೇಲೆ ಮನಸ್ಸಿನಲ್ಲಿಯೇ ಆ ದೇವರನ್ನ ಕಣ್ಣು ಮುಚ್ಚಿ ಮನಸ್ಸಿಗೆ ಇಳಿಸಿಕೊಳ್ತೇವೆ ದೇವರನ್ನು. ಇದು ನಮ್ಮ ಕಲ್ಪನೆ. ಅದೇ ರೀತಿ ಅಮ್ಮನನ್ನು ದೇವರು ಅಂತ ನೋಡೋದು, ಅಪ್ಪನನ್ನು ದೇವರ ರೂಪದಲ್ಲಿ ಕಾಣೋದು ನಮ್ಮ ಹಿಂದೂಗಳ ಕಲ್ಪನೆ. ಎಷ್ಟು ಗ್ರೇಟ್ ನೋಡಿ ನಾವು, ಅಲ್ವಾ? ಹಾಗೆ ನಮಗೆ ನಮ್ಮ ಜೀವನದಲ್ಲಿ ಪ್ರತ್ಯಕ್ಷವಾಗಿ ಕಾಣುವಂತಹ ದೇವರು, ಪ್ರತ್ಯಕ್ಷವಾಗಿ ನಮ್ಮ ಮನೆಯೊಳಗೆ ಓಡಾಡುವಂತಹ ದೇವರು ಅಂತ ಹೇಳಿದ್ರೆ ಅದು ಅಪ್ಪ ಅಮ್ಮ. ಒಂದು ಸರಿ ಒಬ್ಬ ಹುಡುಗ, ಬಹಳ ಶ್ರೇಷ್ಠ ಹುಡುಗ, ಎಲ್ಲದರಲ್ಲೂ ಅವನು ಗ್ರೇಟ್, ಎಲ್ಲದರಲ್ಲೂ ಅವನು ಒಬ್ಬ ಆದರ್ಶ ವಿದ್ಯಾರ್ಥಿ. ಈ ವಿದ್ಯಾರ್ಥಿಯನ್ನ ಚೆನ್ನಾಗಿದೆ ಇದು ಕತೆ. ಈ ವಿದ್ಯಾರ್ಥಿಯನ್ನ ಇಂಟರ್ವ್ಯೂ ಮಾಡಲಿಕ್ಕೆ, ನಿಮ್ಗೆ ಗೊತ್ತಿದೆ ಇಂಟರ್ವ್ಯೂ ಮಾಡೋದಂದ್ರೆ ಏನು ಅಂತ, ಸಂದರ್ಶನ ಮಾಡಲಿಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರು ಬರ್ತಾರಂತೆ. ಬ್ರಹ್ಮ ವಿಷ್ಣು ಮಹೇಶ್ವರರು, ಸೃಷ್ಟಿಕರ್ತ ಬ್ರಹ್ಮ, ಹಾಗೆ ಪಾಲನಕರ್ತ ವಿಷ್ಣು, ಲಯಕರ್ತ ಈಶ್ವರ, ಅವ್ರು ಬರ್ತಾರಂತೆ. ಬಂದು ಅವರನ್ನ ಸಂದರ್ಶನ ಮಾಡ್ತಾರೆ. ಹುಡುಗ, ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಸುರೇಶ. ಓಹೋ, ನೀನು ಬಹಳ ಒಳ್ಳೆಯ ಹುಡುಗ ಅಂತ ಎಲ್ಲರೂ ಹೇಳ್ತಾರೆ. ಹಾಗಾದ್ರೆ ನೀನು ಯಾವ ಯೂನಿವರ್ಸಿಟಿಯಲ್ಲಿ ಕಲ್ತವನಪ್ಪ? ಯಾವ ವಿಶ್ವವಿದ್ಯಾಲಯದಲ್ಲಿ ಕಲ್ತವ ನೀನು? ಓ, ನಿಮ್ಮಲ್ಲಿ ಪ್ರಶ್ನೆ ಒಳ್ಳೆಯದುಂಟು. ಇವರು 6 ವೇಷದಲ್ಲಿ ಬಂದಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಬೇರೆ ವೇಷದಲ್ಲಿ ಬಂದದ್ದು, ನೇರ ದೇವರ ವೇಷದಲ್ಲಿ ಬರಲಿಲ್ಲ. ನಿಮ್ಮ ಪ್ರಶ್ನೆ ಒಳ್ಳೆಯದುಂಟು. ನಾನು ಪ್ರಾರಂಭಕ್ಕೆ ತಾಯಿಯ ಮಡಿಲು ಅಂತ ಹೇಳುವ ವಿಶ್ವವಿದ್ಯಾಲಯದಲ್ಲಿ ಕಲಿತಿದ್ದೇನೆ. ತಾಯಿಯ ಮಡಿಲು ಹೇಳುವ ಯೂನಿವರ್ಸಿಟಿಯಲ್ಲಿ ನಾನು ಕಲಿತಿದ್ದೇನೆ. ಅದೇನು ತಾಯಿಯ ಮಡಿಲು ಹೇಳಿದೆ? ನಿಮಗೆ ಗೊತ್ತಿಲ್ವಾ ತಾಯಿಯ ಮಡಿಲು ವಿಶ್ವವಿದ್ಯಾಲಯ ಅಂದರೆ ಏನು ಅಂತ? ಇಲ್ಲ, ನಮ್ಗೆ ಗೊತ್ತಿಲ್ಲ. ಅದು ಹೇಗಿರ್ತದೆ? ಅದು ಹೇಗಿರುತ್ತದೆ ಅಂತ ನಾನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಉಂಟು? ಖಂಡಿತ ಸಾಧ್ಯ ಇಲ್ಲ. ಅದು ನಮಗೆ ಸ್ವಲ್ಪ ಹೇಳಪ್ಪ. ಸರಿ, ತಾಯಿಯ ಮಡಿಲು ಅಂತ ಹೇಳುವ ವಿಶ್ವವಿದ್ಯಾಲಯದಲ್ಲಿ ನಾನು ಬಹಳ ಚೆನ್ನಾಗಿ ಕಲ್ತಿದ್ದೇನೆ. ಏನೆಲ್ಲ ಕಲ್ತಿದ್ಯಾ? ಏನೆಲ್ಲ ಕಲ್ತಿದ್ದೇನೆ ಅಂತ ಹೇಳುದು, ಪ್ರಾರಂಭಕ್ಕೆ ನನಗೆ ಅಳು ಮಾತ್ರ ಗೊತ್ತಿದ್ದದ್ದು, ಅಳು ಮಾತ್ರ ನಾನು ಮಾಡ್ತಾ ಇದ್ದದ್ದು.
ನನಗೆ ಸ್ಪಂದನೆ ಕೊಟ್ಟದ್ದು. ನಾನು ತೂಗಿದ ತಕ್ಷಣ ಆ ತಾಯಿಯ ಹೃದಯಕ್ಕೆ ಗೊತ್ತಾಗ್ತಿತ್ತು ನನಗೇನು ಬೇಕು ಅಂತ. ಆ ಅಮ್ಮ ನನಗೆ ಹಸಿವಾಗ್ತದೆ ಅಂತ ಅಮೃತಪಾನ ಮಾಡಿಸ್ತಾ ಇದ್ಲು. ಅದೇ ನನಗೆ ಆಹಾರ. ಇಷ್ಟು ಸಮಯ, ಓ 5-6 ತಿಂಗಳು ಅದೇ ಆಹಾರ ನನಗೆ. ಓಹೋ, ಆಮೇಲೆ ಆಮೇಲೆ ಏನು, ನಾನು ಒಂದು ಜೀವ ಇರುವ ಪ್ರಾಣಿ ಅಷ್ಟೇ. ಮತ್ತೆ ಕೈಕಾಲು ಅಲ್ಲಾಡಿಸ್ತಾ ಇದ್ದೆ, ಅದು ಬಿಟ್ಟರೆ ಬೇರೇನು ಗೊತ್ತಿರಲಿಲ್ಲ ನನಗೆ. ಮತ್ತೆ ಹೇಗೆ ಕಲಿಸಿದ್ರು ಆ ತಾಯಿಯ ಮನೆಯಲ್ಲಿ, ಹೇಗೆ ಕಲಿತೆ, ಹೇಗೆ ಹೊರಡಬೇಕು, ಹೇಗೆ ತೆರಳಬೇಕು, ಹೇಗೆ ಕುತ್ಕೊಳ್ಬೇಕು, ಹೇಗೆ ನಡಿಬೇಕು, ಎಲ್ಲವನ್ನು ಕೂಡ ನಾನು ಕಲಿತದ್ದು ಆ ತಾಯಿ ಮನೆಯಲ್ಲಿ. ಆಮೇಲೆ ಆಮೇಲೆ ಹೇಳ್ಬೇಕು, ಮತ್ತೆ ಇನ್ನೊಂದು ಹೇಳಿದ್ರು, ಮಾತಾಡೋದು, ನಡೆಯುವುದು, ಅಲ್ಲಿ ಓಡಾಡೋದು. ನನ್ನ ಅಪ್ಪ ಇವರು, ನನ್ನ ಅಮ್ಮ, ನನ್ನ ಅಜ್ಜ, ನನ್ನ ಅಜ್ಜಿ, ನನ್ನ ಸಂಬಂಧಿಕರು, ನನ್ನ ಸಂಸಾರ ಎಲ್ಲವೂ ಹೇಳಿಕೊಟ್ಟದ್ದು ನನಗೆ ಆ ಕಾಗದವಾಡಿಯ ವಿಶ್ವವಿದ್ಯಾನಿಲಯ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನಿಮಗೆ ಗೊತ್ತೇ ಇಲ್ವಾ? ನಮಗೆ ಅರಿವಿಗೆ ಬರಲಿಲ್ಲ. ಹಾಗಾದರೆ ಕೇಳಿ, ಇನ್ನೂ ಉಂಟು, ಇನ್ನೇನಿದೆ. ಆಮೇಲೆ ಏನು, ನಾನು ದೊಡ್ಡವನಾಗ್ತಾ ಹೋದೆ. ದೊಡ್ಡವನಾದಾಗೆ ನನಗೇನು ಬೇಕು ಅಂತ ನನ್ನ ತಾಯಿ ಮಡಿಲಿಗೆ ಗೊತ್ತಿದೆ. ನನ್ನನ್ನು ಶಾಲೆಗೆ ಕಳಿಸಿದ್ರು. ಅಲ್ಲಿ ಏನೆಲ್ಲ ನಾನು ಕಲಿಬೇಕು, ಯಾವ ಶಾಲೆಯಲ್ಲಿ ಕಲಿಬೇಕು, ಯಾವ ಗುರುಗಳ ನನಗೆ ವಿದ್ಯಾಭ್ಯಾಸ ಕೊಡಬೇಕು, ಅದೆಲ್ಲವನ್ನು ಕೂಡ ಆ ಯೂನಿವರ್ಸಿಟಿ, ಆ ವಿಶ್ವವಿದ್ಯಾನಿಲಯಕ್ಕೆ ಗೊತ್ತಿತ್ತು. ಹಾಗಾಗಿ ಅವರು ಆ ವಿಶ್ವವಿದ್ಯಾಲಯ ನನ್ನನ್ನು ಒಂದೊಂದೇ ಹಂತದಲ್ಲಿ ನನ್ನನ್ನು ಬೆಳೆಸ್ತಾ ಹೋದರು. ನಾನು ಇಷ್ಟು ದೊಡ್ಡವನಾಗಿ ಒಬ್ಬ ಆದರ್ಶ ವಿದ್ಯಾರ್ಥಿಯಾಗಿ ಬೆಳೀಲಿಕ್ಕೆ ನನ್ನ ತಾಯಿ ಮಾಡಿದ ಕಾರಣ ಅಂತ ಆ ಹುಡುಗ ಹೇಳಿದಂತೆ. ಹೇಳಿ, ಆಶ್ರಮಕ್ಕೆ ಏನಾಯ್ತು ಗೊತ್ತಾ? ಅವರು ಮಾತಾಡಿಕೊಂಡು ಬಹಳ ಬೇಜಾರು, ಬಹಳ ಬೇಜಾರು. ನಮಗೆ ಇಂಥ ವಿಶ್ವವಿದ್ಯಾನಿಲಯ ಇಲ್ಲದೆ ಹೋಯ್ತಾ, ನಮಗೆ ಇಂಥ ತಾಯಿ ಮಾಡಿದ ಇಲ್ಲದೆ ಹೋಯ್ತಾ? ಯಾಕೆ ಅವರ ತ್ರಿಮೂರ್ತಿಗಳು, ಅವರಿಗೆ ಅಮ್ಮ ಇಲ್ಲ, ಅಪ್ಪ ಇಲ್ಲ. ಅದನ್ನು ಹುಟ್ಟಿಸಿದ್ದು, ಸೃಷ್ಟಿ ಮಾಡಿದ್ದು, ಹುಟ್ಟಿಸಿದ್ದಲ್ಲ ಯಾರು? ಆದಿಮಾಯೆ. ನೀವು ಮಾತ್ರ ಆಟ ಮಾಡಿದರೆ ಗೊತ್ತಾಗ್ತದೆ. ಆದಿಮಾಯೆ ಸೃಷ್ಟಿ ಮಾಡಿದ್ದು. ಸೃಷ್ಟಿ ಮಾಡಿದಂದ್ರೆ ಆ ದೇವಿಯ ಒಂದು 3ನೇ ಕಣ್ಣಲ್ಲಿ ಅವರು 3 ಕೂಡ ಬಂದರಂತೆ. ಹಾಗೆ ಬಂದಾದ್ಮೇಲೆ ಅವರಿಗೆ ಕರ್ತವ್ಯ ಏನು? ಬ್ರಹ್ಮ, ನೀವು ಸೃಷ್ಟಿ ಮಾಡಬೇಕು. ವಿಷ್ಣು, ನೀನು ಪಾಲನಕರ್ತ ಆಗಬೇಕು. ಶಿವನೇ, ನೀನು ಲಯಕರ್ತನಾಗಬೇಕು ಅಂತ ಕರ್ತವ್ಯವನ್ನು ಹೇಳಿದ್ರು ಅಷ್ಟೇ. ಅಮ್ಮ ಅಂದರೆ ಏನು? ಅಮ್ಮನ ಪ್ರೀತಿ, ವಾತ್ಸಲ್ಯ, ತ್ಯಾಗ, ಅಮ್ಮನ ಒಂದು ಏನು ಸಾಕುವಂತಹ ಕ್ರಮ, ಅಮ್ಮನ ಅಮೃತ ಪಾನ, ಇದು ಯಾವುದೂ ಇಲ್ಲದೆ ಹೋಯ್ತಲ್ಲ. ಹಾಗಾದರೆ ನನಗೂ ಕೂಡ ಆ ಒಂದು ಅನುಭವ ಆಗಬೇಕಲ್ಲ, ಏನು ಮಾಡೋದು ಅಂತ. ಅಮ್ಮನ ಪ್ರೀತಿ ವಾತ್ಸಲ್ಯ ಅಂದರೆ ಏನಂತ ನಮಗೆ ಗೊತ್ತಾಗಬೇಕು, ಏನು ಮಾಡೋದು? ಆಗ ಅದೇ ಸಂದರ್ಭಕ್ಕೆ ಏನಾಯ್ತು ಹೇಳಿದರೆ, ಅತ್ರಿ ಮಹರ್ಷಿ ಅಂತ ಇದ್ದಾರೆ. ಅತ್ರಿ ಮಹರ್ಷಿ ಹೆಂಗಸೆ ಅನಸೂಯ ಅಂತ. ಅವಳು ಬಹಳ ಪವಿತ್ರ ಪಾತಿವ್ರತ್ಯವುಳ್ಳಂಥ ಋಷಿ ಪತ್ನಿ. ಅವರನ್ನ ಪರೀಕ್ಷೆ ಮಾಡುವಂಥ ಸಂದರ್ಭ. ಇವರಿಗೆ ಹೀಗೆ ಮನಸ್ಸು ಬದಲಾಗುವ, ನಾವು ಮಾತೃವಾತ್ಸಲ್ಯವನ್ನು ಉಣಬೇಕು ಹೇಳುವಂಥ ಒಂದು ಸಂದರ್ಭ ಕೊಟ್ಟಾಯಿತು. ಹಾಗೆ ಅವಳ ಪಾತಿವೃತ್ಯವನ್ನು ಪರೀಕ್ಷೆ ಮಾಡಬೇಕು, ಹಾಗೂ ನಮಗೆ ಅಮ್ಮನಾಗಿ ಅವಳನ್ನು ಪಡಿಬೇಕು ಅಂತ ಹೇಳುವ ಒಂದು ಕಲ್ಪನೆಯಿಂದ ಏನು ಮಾಡಿದ್ರು ಗೊತ್ತುಂಟ? ನೇರ ಅಲ್ಲಿಗೆ ಬರ್ತಾರೆ. ಬಂದು ಹೇಳ್ತಾರೆ, 3 ಕೂಡ ಹೇಳ್ತಾರೆ, ಅಮ್ಮ ನಮಗೆ ವಿವಸ್ತ್ರಧಾರಿಯಾಗಿ ನೀನು ಊಟ ಮಾಡಿ ಬಡಿಸಬೇಕು ಅಂತ. ವಿವಸ್ತ್ರಧಾರಿಯಾಗಿ ನೀನು ಊಟ ಬಡಿಸಬೇಕು. ಆ ಅನಸೂಯನಿಗೆ ತಲೆ ಬಿಸಿ ಆಯಿತು. ಏನಪ್ಪ ಇವರು ಹೀಗೆ ಕೇಳ್ತಾರೆ, ಹೀಗೆ ಮಾಡೋಣ, ಅವರ ಬೇಡಿಕೆ ನಾನು ಅದನ್ನು ಈಡೇರಿಸಬೇಕು. ಸರಿ ಆಯ್ತಪ್ಪ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಹೋಗಿ ಏನು ಮಾಡ್ತಾಳೆ, ಅತ್ರಿ ಮಹರ್ಷಿಯ ಕಮಂಡಲು ಅಲ್ಲಿ ನೀರು ಇರ್ತದೆ, ಮಂತ್ರದ ನೀರು, ಅದು ಅಷ್ಟು ಪವರ್ಫುಲ್ ನೀರು, ತೀರ್ಥ. ನಾವು ತೀರ್ಥ ತಗೊಳ್ತೇವಲ್ಲ, ಅದೇ ರೀತಿ ಅದು ಕೂಡ ತೀರ್ಥ. ಆ ತೀರ್ಥವನ್ನು ತರ್ತಾಳೆ, ತಂದು ಆ 3ವರೆಗೂ ಕೂಡ ಚುಮುಕಿಸ್ತಾಳೆ. ಚುಮುಕಿಸುವಾಗ ಏನಾಯಿತು, ಆ 3 ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರು 3 ಕೂಡ ಮಕ್ಕಳಾಗ್ತಾರೆ, ಚಿಕ್ಕ ಮಕ್ಕಳು. ಲೇ 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 ಅಂತ ಕೂಗುವ ಮಕ್ಕಳದು.
ಈ 3 ಮಕ್ಕಳನ್ನ ಈ ಅನಸೂಯ ಹಿಡ್ಕೊಳ್ತಾಳೆ. ಹಿಡ್ಕೊಂಡಾಗ ಅವಳ ದೇಹದಿಂದ ಹಾಲು ಉತ್ಪತ್ತಿ ಆಯ್ತಂತೆ. ಆ ಹಾಲನ್ನು 3 ಚಿಕ್ಕ ಮಕ್ಕಳಿಗೆ ಆ ಅಮ್ಮ ಕುಡಿಸ್ತಾಳೆ. ಹಾಲು ಉಣಿಸ್ತಾಳೆ. ಹಾಲು ಉಣಿಸಿ ಹಾಗೆ ದೊಡ್ಡ ಮಾಡ್ತಾ ಇರ್ತಾಳೆ. ಮಕ್ಕಳಿಗೆ 6 ತಿಂಗಳಾಯಿತು, 1 ವರ್ಷ ಆಯಿತು, 2 ವರ್ಷ ಆಯಿತು. ಆ ಮಕ್ಕಳ ಆಟ ಪಾಠದಲ್ಲಿ ಅವಳು ಕಳೀತಾ ಇದ್ದಾರೆ. ಹಾಗೆ ಈ ಮಕ್ಕಳು ಕೂಡ ಈ ಅನಸೂಯನಲ್ಲಿ ಅಮ್ಮನಾಗಿ ತಾಯಿಯಾಗಿ ನೋಡಿಕೊಂಡು ತಾಯಿಯ ಪ್ರೀತಿಯನ್ನು ಉಂಟುಕೊಂಡು ಇರ್ತಾರೆ. ಅಲ್ಲಿ ಏನಾಯಿತು, ಆ ಕಡೆಯಿಂದ ಕೈಲಾಸದಲ್ಲಿ ಶಿವ ಇಲ್ಲ, ವೈಕುಂಠದಲ್ಲಿ ವಿಷ್ಣು ಇಲ್ಲ, ಸತ್ಯಲೋಕದಲ್ಲಿ ಬ್ರಹ್ಮ ಇಲ್ಲ. 3 ಪತ್ನಿಯರಿಗೂ ಕೂಡ ಅಯ್ಯೋ ದೇವರೇ, ನಮ್ಮ ಗಂಡನಿಗೆ ಹೋದ್ರಪ್ಪ, ಇಷ್ಟು ಸಮಯ ಏನು ಮಾಡ್ತಾ ಇದ್ದೇನೆ ಇವರು, ಇನ್ನೂ ಬರಲಿಲ್ಲಲ್ಲ, ನಮ್ಮ ಗತಿ ಏನು? ಅಷ್ಟೊತ್ತಿಗೆ ಅಲ್ಲಿಗೆ ಯಾರು ಬಂದ ಗೊತ್ತಾ? ನಾರಾಯಣ ನಾರಾಯಣ ಹೇಳ್ಕೊಂಡು ಬಂದ. ಯಾರು? ನಾರದ ಮಹರ್ಷಿಗಳ ಆಗಮನ ಆಯಿತು. ನಾರದ ಮಹರ್ಷಿಗಳು ಅಲ್ಲಿಗೆ ಹೋಗ್ತಾರೆ. ಎಲ್ಲಿಗೆ? ವೈಕುಂಠಕ್ಕೆ. ಏನಮ್ಮ ಲಕ್ಷ್ಮಿ, ಯಾಕಪ್ಪ ಬಾರಿ ಚಪ್ಪಾಗಿದೆಯಲ್ಲ? ಏನು ಹೇಳಿ ನಾರದ್ರೆ, ನಮ್ಮ ಪತಿರಾಯನೇ ಇಲ್ಲವಲ್ಲ, ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಆಗ ನಿಮ್ಮ ಪತಿರಾಯ ಎಲ್ಲಿದ್ದಾರೆ ಗೊತ್ತಾ? ಅತ್ರಿ ಮಹರ್ಷಿ ಆಶ್ರಮದಲ್ಲಿ ಮಗುವಾಗಿದ್ದಾನೆ. ಹೌದಾ? ಅಯ್ಯೋ ದೇವ್ರೆ, ಏನು ಮಾಡಲಿ? ಮಾಡದೇನು ಬಂತು, ಹೋಗಿ ಅಲ್ಲಿಗೆ ಅವಳ ಕಾಲಿಗೆ ಅಡ್ಡ ಬೀಳಿ ನಮ್ಮ ಗಂಡನನ್ನು ಬಿಟ್ಟುಕೊಡಿ ಅಂತ ಕೇಳ್ಕೊಳ್ಳಿ. ಸರಿ, ಅಲ್ಲಿಂದ ನೇರ ಕೈಲಾಸ ಬರ್ತದೆ. ಕೈಲಾಸ ಬಂದಾಗ ಪಾರ್ವತಿ ತುಂಬ ಬೇಜಾರದಲ್ಲಿದ್ದಾಳೆ. ಏನು ಪಾರ್ವತಮ್ಮ, ಬಹಳ ಬೇಸರದಿದೆಯಲ್ಲ, ಎಲ್ಲಿ ಶಿವ ಕಾಣುವುದಿಲ್ಲ? ಅಯ್ಯೋ ನಾರದ್ರೆ, ಯಾಕೆ? ನಮ್ಮ ಮನಸ್ಸಿಗೆ ನೋವು ಆಗಿದೆ, ಮತ್ತು ನೋವು ಮಾಡ್ತಾ ಇದ್ದೀರಲ್ಲ, ಏನಾಯ್ತು ಏನಾಯ್ತು? ಎಷ್ಟು ಸಮಯ ಆಯಿತು ನಮ್ಮ ಗಂಡ ಇಲ್ಲದೆ, ಕೈಲಾಸವೇ ಬರಿದಾಗಿ ಹೋಗಿದೆ. ಏನು ಮಾಡೋದು, ಎಲ್ಲಿದ್ದಾರೆ ಗೊತ್ತಿಲ್ಲ. ಹೌದೇ? ಗೊತ್ತಿಲ್ವಾ? ಇಲ್ಲ. ನೀವು ಯಾಕೆ ಸುಮ್ಮನೆ ನಾವು ತಿಳ್ಕೊಂಡದ್ದು? ಏನಾಯ್ತು, ಎಲ್ಲಿದ್ದಾರೆ? ಆದ್ರೆ ಮಹರ್ಷಿ ಆಶ್ರಮದಲ್ಲಿ ಮಗುವಾಗಿದ್ದಾನೆ ನನ್ನ ಶಿವ. ಹೋಗೋಗೋ. ಹೌದೇ? ಆಯ್ತು, ಹೊರಡ್ತೇನೆ. ಸರಿ, ಸತ್ಯಲೋಕಕ್ಕೆ ಬಂದಾಗ ಪಾರ್ವತಿ ಏನು ಮಾಡೋದು? ನನ್ನ ಯಜಮಾನ ಎಲ್ಲಿದ್ದಾನೆ ಗೊತ್ತಿಲ್ಲ, ಬ್ರಹ್ಮದೇವ ಎಲ್ಲಿದ್ದಾನೆ ಗೊತ್ತಿಲ್ಲ. ಸರಸ್ವತಿ ಹೇಳ್ತಾಳೆ, ನಾರದ್ರೆ ಬಂದದ್ದು ಒಳ್ಳೆಯದಾಯ್ತು. ಏನಮ್ಮ, ನಮ್ಮ ಬ್ರಹ್ಮದೇವ ಇಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ, ಸೃಷ್ಟಿಯ ಕೆಲಸವೇ ಬಾಕಿಯಾಗಿದೆ ಅಂತ ಗೊತ್ತಿಲ್ಲ. ಆಗ ಅವನೆಲ್ಲಿದ್ದಾನೆ? ಅತ್ರಿ ಮಹರ್ಷಿ ಆಶ್ರಮದಲ್ಲಿ ಅನಸೂಯನ ಮಗನಾಗಿದ್ದಾನೆ. ಓ, ಏನು ಮಾಡೋದು? ಹೋಗಿ ಹೋಗಿ 3 ಹೋಗಿ ಕೇಳ್ಕೊಳ್ಳಿ, ಅವಳ ಕಾಲಿಗೆ ಅಡ್ಡ ಬೇಡಿ. ಸರಿ, 3 ಬರ್ತಾರೆ. ಬಂದರು. ಅನಸೂಯನ ಕಾಲಿಗೆ 3 ಕೂಡ ಬಿದ್ದಿದ್ದಾರೆ. ಅಯ್ಯೋ, ನೀವು 3 ದೇವಾದಿ ದೇವತೆಗಳ ತ್ರಿಮೂರ್ತಿಗಳ ಹೆಂಡತಿಯರು ನನ್ನ ಕಾಲಿಗೆ ಅಡ್ಡ ಬಿಟ್ಟಿದ್ದೀರಾ? ಯಾಕೆ, ಏನಾಯಿತು? ಏನು ಹೇಳುವುದು? ಈ 3 ಮಕ್ಕಳಿದ್ದಾರಲ್ಲ, ಹೌದೌದು ನನ್ನ ಮಕ್ಕಳಪ್ಪ, ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ವಿಷಯ ನಿಮಗೆ ನೋಡಿ, ನಿಮ್ಮ ಮಕ್ಕಳು ಹೌದು, ಆದರೆ ಅವರ ಪೂರ್ವವೃತ್ತ ಅಂತ ಗೊತ್ತುಂಟ. ಅಯ್ಯೋ, ನಾನು ಯಾಕೆ ಕೇಳಿ ಮಕ್ಕಳ ಪೂರ್ವವೃತ್ತ ಅಂತ? ಈ ಮಕ್ಕಳು ನನ್ನ ದೇವರ ಆಗಿದ್ದಾರೆ. ನಾನು ಈ ಮಕ್ಕಳಿಂದಾಗಿ ಖುಷಿ ಪಡ್ತಾ ಇದ್ದೇನೆ. ನೋಡಿ ನೋಡಿ, ಅವರ ಆಟ ನೋಡಿ. ಒಮ್ಮೆ ಅಷ್ಟು ಹೇಳ್ತಾರೆ, ಅಮ್ಮ ಅನಸೂಯಮ್ಮ, ಅವು 3 ಕೂಡ ನಮ್ಮ ಗಂಡಂದಿರು ಕಣಮ್ಮ. ಗಂಡಂದಿರ? ನಿಮ್ಮ ಗಂಡಂದಿರ? ಬ್ರಹ್ಮ ಯಾರಿದ್ರು? ಬ್ರಹ್ಮ ಯಾರು? ಅವರಿಗೆ ಹುಡುಕಿ ಕಷ್ಟ ಆಯಿತು. 3 ಮಕ್ಕಳು ಒಂದೇ ಥರ ಇದ್ದಾರೆ, ಯಾರನ್ನು ಅಂತ ಹೇಳೋದು? ಅಷ್ಟೊತ್ತಿಗೆ ಅತ್ರಿ ಮಹರ್ಷಿಗಳು ಬಂದಂತೆ. ಅತ್ರಿ ಮಹರ್ಷಿ ಮತ್ತು ಅನಸೂಯಾದೇವಿ ಈ 3 ಕೂಡ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರನ ನಿಮ್ಮ ನಿಜ ರೂಪವನ್ನು ತೋರಿಸಿ ನಮ್ಮನ್ನು ಯಾಕೆ ಪರೀಕ್ಷೆ ಮಾಡ್ತಾ ಇದ್ದೀರಿ ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ. ಅಷ್ಟೊತ್ತಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಅಲ್ಲಿ ಪುನಃ ಅವರ ನಿಜ ರೂಪಕ್ಕೆ ಬರ್ತಾರೆ. ಆಗ ಓಡಿ ಹೋಗಿ ಅವರವರ ಗಂಡಂದಿರ ಹಿಂದೆ ಹೆಂಡತಿಯರು ನಿಂತರು. ಹೀಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಏನು ಮಾತೃವಾತ್ಸಲ್ಯ, ಆ ಮಾತೆಯ ಮಡಿಲು, ತಾಯಿಯ ಮಡಿಲು ಅಂದರೆ
ಏನು ಅಂತ ಹೇಳುವ ಆ ಒಂದು ಸೊಬಗನ್ನು ಉಂಡಿದ್ದಾರೆ. ಇದೆಲ್ಲವನ್ನು ಉಂಡಂಥವರನ್ನು ಮಕ್ಕಳ ನೀವೆಲ್ಲರೂ ಕೂಡ ತಾಯಿಯ ಪ್ರೀತಿ, ವಾತ್ಸಲ್ಯ, ಮಮತೆ, ತ್ಯಾಗದ ಮೂಲಕ ನೀವು ಕೂಡ ಬೆಳೆದವರು. ಹೌದಲ್ಲ? ಒಪ್ಪಿಕೊಳ್ತೀರಿ ತಾನೆ? ನಾವು ಹುಟ್ಟುವಾಗ ಏನು ಗೊತ್ತಿಲ್ಲದ ಒಂದು ಗೊಂಬೆಯ ಹಾಗೆ ಇದ್ದೇವೆ. ಜೀವ ಇರುವ ಗೊಂಬೆಯ ಹಾಗೆ ಇದ್ದಂಥ ನಮ್ಮನ್ನು ಅಮ್ಮ ಆ ತಾಯಿಯ ಎದೆಹಾಲನ್ನು ಕೊಟ್ಟು ನಮ್ಮನ್ನು ಬೆಳೆಸ್ತಾಳೆ. ಹಾಗೆ ತಂದೆ ಮಕ್ಕಳೇ ನಿಮಗೆ ಏನು ಬೇಕು ಅಂತ ಮಕ್ಕಳು ಕೇಳಿದ ಹಾಗೆ ತಂದು ಕೊಟ್ಟವರು ತಂದೆ ತಾಯಿ. ಇಲ್ಲಿ ಇವತ್ತು ಒಂದು ವಿಷಯ ಹೇಳಬೇಕು ನಾನು. ಗೌತಮ ಬುದ್ಧನ ಜಯಂತಿ ದಿನ ಇವತ್ತು. ಗೌತಮ ಬುದ್ಧನ ಜಯಂತಿ. ಈ ಬುದ್ಧನಿಗೂ ಹಾಗೆ ಅವನು ತಾಯಿ ತಂದೆಗೆ ಮಕ್ಕಳಿಲ್ಲದ ಸಂದರ್ಭದಲ್ಲಿ ಬೇಕು ಬೇಕು ಅಂತ ಹೇಳುವಾಗ ಹುಟ್ಟಿದಂಥ ಹುಡುಗ. ಹಾಗೆ ಹುಟ್ಟಿದ ಮಗು 8 ವರ್ಷ ಆಗಬೇಕಾದ್ರೆ ಆ ಅಮ್ಮನನ್ನು ಕಳ್ಕೊಳ್ತಾನೆ. ಹುಟ್ಟಿದ ಮಗು 8 ವರ್ಷ ಆಗಬೇಕಾದ್ರೆ ಅಮ್ಮನನ್ನು ಕಳ್ಕೊಳ್ತಾನೆ. ಹೀಗೆ ದೊಡ್ಡನಾಗ್ತಾ ಹೋದಾಗೆ ಅವನಿಗೆ ಹಲವಾರು ರಾಜನಾಗಿ ಬೆಳೆದರೂ ಕೂಡ ಒಳ್ಳೆಯ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡುವಂಥ ಒಬ್ಬ ಮಹಾ ತ್ಯಾಗಿಯಾಗಿ ಅವನು ನಮಗೀಗ ಕಾಣಿಸ್ಕೊಳ್ತಾ ಇದ್ದಾನೆ. ಇವತ್ತು ಬುದ್ಧ ಜಯಂತಿ ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಹುಟ್ಟಿದಂತಹ ಒಬ್ಬ ಗೌತಮ ಬುದ್ಧನ ಜಯಂತಿಯನ್ನು ನಾವು ನಮ್ಮ ದೇಶದ ಭಾರತೀಯರು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಇದಕ್ಕೆ ಅವನ ತ್ಯಾಗವೇ ಕಾರಣ. ಇಂತಹ ತ್ಯಾಗದ ಪ್ರತಿರೂಪ ನಮ್ಮ ಅಮ್ಮಂದಿರು. ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಿಗೆ. ಇದು ಕಬೀರನ ಒಂದು ದೋರೆ. ವೃಕ್ಷಕ್ಕಲ್ಲ ವೃಕ್ಷದ ಫಲವು, ಗಿಡ ಮರ ನೀವು ನೋಡ್ತೀರಿ, ತೆಂಗಿನ ಮರ ಇದೆ, ಮಾವಿನ ಮರ ಇದೆ, ಗೇರು ಮರ ಇದೆ, ಇದರಲ್ಲಿ ಹಣ್ಣಾಗ್ತದೆ. ಹಣ್ಣು ಬಿಡುವಾಗ ಅದು ಏನಾಗ್ತದಂತೆ, ಬಾಗಿ ನಿಲ್ತದಂತೆ, ನನ್ನನ್ನು ಯಾರು ಕೊಯ್ಯಿರಿ ಅಂತ. ಕೊಯ್ಲಿಕ್ಕೆ ಬರುವಾಗ ನನ್ನನ್ನು ಕೊಯ್ಬೇಡುವ, ಇದು ನನ್ನ ಮರ, ನಿಮಗೆ ಕೊಡೋದಿಲ್ಲ ಅಂತ ಹೇಳ್ತದ? ಇಲ್ಲ, ನನ್ನನ್ನು ಕೊಯ್ದು ನೀವು ಸವಿಯಿರಿ, ನೀವು ತಿನ್ನಿ, ನೀವು ನನ್ನನ್ನು ಉಪ್ಪಿನಕಾಯಿ ಹಾಕ್ತಿರೋ ಹಾಕಿ, ಅಥವಾ ಪಾಯಸ ಮಾಡ್ತಿರೋ ರಸನ ಮಾಡ್ತಿರೋ ಮಾಡಿ. ತ್ಯಾಗ, ಅದು ತ್ಯಾಗದ ಒಂದು ಮೂರ್ತಿ ರೂಪ ವೃಕ್ಷಗಳು. ಹಾಗೆಯೇ ನದಿಯ ನೀರು ನದಿಗಲ್ಲ. ನಾವು ಸ್ನಾನ ಮಾಡಲಿಕ್ಕೆ ಹೋಗ್ತೇವೆ, ಬಂದ ಬಂದು ಸ್ನಾನ ನಾನು ಬರೋದಿಲ್ಲ, ನಾನು ಕುಡಿದಿಲ್ಲ ನೀರು ಅಂತ ಹೇಳ್ತದಾ? ಇಲ್ಲ, ಬೇಕಾದಷ್ಟು ಸ್ನಾನ ಮಾಡಿಯಪ್ಪ, ಬೇಕಾದಷ್ಟು ಕುಡ್ಕೊಳ್ಳಿಯಪ್ಪ, ಬೇಕಾದಷ್ಟು ಬಟ್ಟೆ ಒಗಿದಪ್ಪ, ನನ್ನನ್ನು ಕಲ್ಮಶ ಮಾಡಿ ಏನು ಬೇಕಾದರೂ ಮಾಡಿ ನಾನು ಹರಿತಾ ಇರ್ತೇನೆ ಅಂತ ಹೇಳ್ತಿದ್ದೇನೆ. ಇಂತಹ ತ್ಯಾಗ ಮನೋಭಾವ ಇರುವ ಪ್ರಕೃತಿ ನಮ್ಮ ಜೊತೆ ಇರುವಾಗ ಅಂತಹ ತ್ಯಾಗಮೂರ್ತಿ ನಮ್ಮ ಮನೆಯಲ್ಲಿ ಇದೆ. ಅದೇ ನಮ್ಮ ಹೀರೋ, ನಮ್ಮೆಲ್ಲರ ಹೀರೋಯಿನ್ ಅಥವಾ ನಮ್ಮೆಲ್ಲರ ಹೀರೋ ಯಾರು? ಅಪ್ಪ ಅಮ್ಮ. ಯಾರು ಹೇಳಿ? ನಮ್ಮ ಅಪ್ಪ ಅಮ್ಮ ನಮಗೆ ಹೀರೋ ಮತ್ತು ಹೀರೋಯಿನ್.